ನಮಸ್ಕಾರ ಬಂಧುಗಳೇ, ನಿಮ್ಮ ಜೀವನವನ್ನೇ ಬದಲಾಯಿಸುವ 55 ದಿನಗಳ ವಿಡಿಯೋ ಸರಣಿಗಳ ಈ ವಿಶೇಷ ಪಯಣದ 8ನೇ ದಿನಕ್ಕೆ ನಿಮಗೆ ಸ್ವಾಗತ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನೀವು ಈ ವಿಡಿಯೋಗಳನ್ನು ನೋಡುತ್ತಿರುವುದು ನಿಮ್ಮಲ್ಲಿ ಶಿಸ್ತನ್ನು ಮೂಡಿಸುತ್ತಿದೆ. ಇಂದಿನ ವಿಷಯ ತುಂಬ ಶಕ್ತಿಯುತವಾದದ್ದು. ನನಗೆ ಬೇಡವಾದದ್ದನ್ನು ನಾನು ಬಿಟ್ಟು ಬಿಡುತ್ತೇನೆ. I let go of all that no longer serves me. ನಮ್ಮ ಜೀವನ ಒಂದು ಖಾಲಿ ಪಾತ್ರೆ ಇದ್ದಂತೆ. ಅದರಲ್ಲಿ ಹಳೆಯ ಕೊಳೆತ ವಸ್ತುಗಳನ್ನು ತುಂಬಿಟ್ಟುಕೊಂಡರೆ ಹೊಸ ಮತ್ತು ತಾಜಾ ವಸ್ತುಗಳಿಗೆ ಜಾಗವೆಲ್ಲಿರುತ್ತದೆ ಹೇಳಿ? ಇಂದು ನಾವು ಆ ಕಸವನ್ನು ಹೊರಹಾಕುವ ಕಲೆ ಕಲಿಯೋಣ. ನಾವು ಬಿಟ್ಟು ಬಿಡಬೇಕಿರುವುದು ಕೇವಲ ವಸ್ತುಗಳನ್ನಲ್ಲ, ಬದಲಿಗೆ ನಮ್ಮ ಮನಸ್ಸಿನಲ್ಲಿರುವ ನೆಗೆಟಿವ್ ವಿಚಾರಗಳನ್ನು, ಹಳೆಯ ಸೋಲಿನ ನೆನಪುಗಳನ್ನು, ಯಾರೋ ಅಂದ ಚುಚ್ಚು ಮಾತುಗಳನ್ನು, ನನ್ನ ಕೈಯಲ್ಲಿ ಇದು ಸಾಧ್ಯವಿಲ್ಲ ಎಂಬ ಕೀಳಿರಿಮೆಯನ್ನು, ಹಳೆಯ ಸಂಬಂಧಗಳ ನೋವುಗಳನ್ನು. ಉದಾಹರಣೆಗೆ, ಒಂದು ಕೈಯಲ್ಲಿ ಭಾರವಾದ ಕಲ್ಲನ್ನು ಹಿಡಿದು ಎಷ್ಟು ಹೊತ್ತು ನಡೆಯಬಲ್ಲಿರಿ? 5 ನಿಮಿಷ, ಅರ್ಧ ಗಂಟೆ. ಆದರೆ ದಿನವಿಡೀ ಹಿಡಿದರೆ ಕೈ ನೋವು ಬರುತ್ತದೆ. ನಮ್ಮ ಹಳೆಯ ನೋವುಗಳು ಕೂಡ ಅಷ್ಟೇ. ಅವುಗಳನ್ನು ಹಿಡಿದಿಟ್ಟುಕೊಂಡಷ್ಟು ನೋವು ನಮಗೆ ಹೊರತು ಬೇರೆಯವರಿಗಲ್ಲ. ಈ ಭಾಗದಲ್ಲಿ ನಿಮಗೆ 3 ಹಂತಗಳನ್ನು ವಿವರಿಸುತ್ತೇನೆ. ಮೊದಲನೆಯದಾಗಿ, ಕ್ಷಮಿಸುವುದು. ನಿಮಗೆ ನೋವು ಕೊಟ್ಟವರನ್ನು ಅವರಿಗಾಗಿ ಅಲ್ಲ, ನಿಮ್ಮ ನೆಮ್ಮದಿಗಾಗಿ ಕ್ಷಮಿಸಿಬಿಡಿ. ಸೇಡಿನ ಭಾವನೆ ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ಎರಡನೆಯದಾಗಿ, ಭವಿಷ್ಯದ ಆತಂಕವನ್ನು ಬಿಟ್ಟುಬಿಡಿ. ನಾಳೆ ಏನಾಗುತ್ತದೋ ಎಂಬ ಭಯ ನಿಮ್ಮ ಇಂದಿನ ನೆಮ್ಮದಿಯನ್ನು ಕದಿಯುತ್ತಿದೆ. ನಡೆಯುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಅದರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟುಬಿಡಿ. ಮೂರನೆಯದು, ಪರ್ಫೆಕ್ಷನ್ ಹಪಾಹಪಿ. ನಾನು ಎಲ್ಲದರಲ್ಲೂ 100ಕ್ಕೆ 100% ಪರ್ಫೆಕ್ಟ್ ಆಗಿರಬೇಕು ಎಂಬ ಹಠ ಬಿಟ್ಟುಬಿಡಿ. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಅದನ್ನು ಒಪ್ಪಿಕೊಂಡೇ ಮುಂದೆ ಸಾಗಿರಿ. ಈಗ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನನ್ನ ಜೊತೆ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ. ನನ್ನ ಬೆಳವಣಿಗೆಗೆ ಅಡ್ಡಿಯಾಗುವ ಎಲ್ಲ ನೆಗೆಟಿವ್ ಆಲೋಚನೆಗಳನ್ನು ನಾನು ಈಗಲೇ ಬಿಟ್ಟು ಬಿಡುತ್ತಿದ್ದೇನೆ. ನನ್ನ ಬೆಳವಣಿಗೆಗೆ ಅಡ್ಡಿಯಾಗುವ ಎಲ್ಲ ನೆಗೆಟಿವ್ ಆಲೋಚನೆಗಳನ್ನು ನಾನು ಈಗಲೇ ಬಿಟ್ಟು ಬಿಡುತ್ತಿದ್ದೇನೆ. ನನ್ನನ್ನು ನೋಯಿಸಿದವರನ್ನು ನಾನು ಕ್ಷಮಿಸುತ್ತಿದ್ದೇನೆ. ನಾನು ಮುಕ್ತನಾಗುತ್ತಿದ್ದೇನೆ. ನನ್ನನ್ನು ನೋಯಿಸಿದವರನ್ನು ನಾನು ಕ್ಷಮಿಸುತ್ತಿದ್ದೇನೆ. ನಾನು ಮುಕ್ತನಾಗುತ್ತಿದ್ದೇನೆ. ನಾನು ಹಳೆಯದನ್ನು ಮರೆತು ಹೊಸ ಅವಕಾಶಗಳನ್ನು ಸ್ವಾಗತಿಸಲು ಸಿದ್ಧನಿದ್ದೇನೆ. ನಾನು ಹಳೆಯದನ್ನು ಮರೆತು ಹೊಸ ಅವಕಾಶಗಳನ್ನು ಸ್ವಾಗತಿಸಲು ಸಿದ್ಧನಿದ್ದೇನೆ. ನನ್ನ ಮನಸ್ಸು ಈಗ ಹಗುರವಾಗಿದೆ, ಶಾಂತವಾಗಿದೆ. ನನ್ನ ಮನಸ್ಸು ಈಗ ಹಗುರವಾಗಿದೆ, ಶಾಂತವಾಗಿದೆ. ಈ ವಿಡಿಯೋ ಮುಗಿದ ನಂತರ ಒಂದು ಪೇಪರ್ನ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸನ್ನು ಕಾಡುತ್ತಿರುವ 3 ವಿಷಯಗಳನ್ನು ಬರೆಯಿರಿ ಮತ್ತು ಆ ಪೇಪರನ್ನು ಹರಿದು ಹಾಕಿ. ಅದು ನಿಮ್ಮ ಮನಸ್ಸಿನಿಂದ ದೂರವಾಯಿತು ಎಂದು ಭಾವಿಸಿ. ಇಂದಿನ ವಿಡಿಯೋ ಹೀಗೆ ಮುಕ್ತಾಯ ಆಗುತ್ತೆ. ನಾಳೆ 9ನೇ ದಿನದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಎಲ್ಲರಿಗೂ ಯಾವುದೋ ಒಂದು ಹಂತದಲ್ಲಿ ಲೆಟ್ ಗೋ ಮಾಡುವ ಅಗತ್ಯವಿರುತ್ತದೆ. ಶುಭರಾತ್ರಿ ಅಂತ ಹೇಳ್ತಾ, ನೀವೇನಾದರೂ ಈ ಸರಣಿಯ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋ ಸರಣಿಯನ್ನು ಶುರು ಮಾಡಿದರೆ ಮೊದಲನೇ ದಿನದಿಂದ ಹಾಕಿದಂಥ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ,
ಹಾಗೆ ನಿಧಾನವಾಗಿ ಕಣ್ಣು ಮುಚ್ಚಿಕೊಳ್ಳಿ. ಮನಸ್ಸು ಹಗುರವಾಗಿರಲಿ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಇರದೆ ಹಾಗೇ ನಿದ್ರೆಗೆ ಹೋಗಿ.